ಇವಾಗ ನಮ್ಮ ಜಿಲ್ಲೆಗೂ ಕೂಡ ಬರಬೇಕು. ಬೀದರ್ನಲ್ಲಿಯೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಅದರ ಜೊತೆಗೆ ಇವತ್ತು ಬೀದರ್ನಲ್ಲಿ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಬೀದರ್ನಲ್ಲಿ ಒಂದು ಸಮಯದಲ್ಲಿ ಒಂದು ಮೊದಲ ಸಕ್ಕರೆ ಕಾರ್ಖಾನೆ ಅಂದರೆ ಅದು ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ. ಆದರೆ ಇವತ್ತು ಅದು ಸಾಲದ ಸುಳಿವಿಗೆ ಸಿಲುಕಿ ಕಬ್ಬು ನುರಿಸದೆ ಅಲ್ಲಿರುವಂತಹ ಕಬ್ಬಿಣದ ಒಂದೊಂದು ಯಂತ್ರಗಳು ತುಕ್ಕು ಹಿಡಿದು ಹೋಗ್ತಾ ಇದೆ. ಅದಕ್ಕೆ ಕಾರಣ ಸಾಲ. 300 ಕೋಟಿ ರೂಪಾಯಿ ಸಾಲವನ್ನ ಆ ಕಾರ್ಖಾನೆಯವರು ಮಾಡಿದ್ದಾರೆ. ಯಾರೇ ಅಧ್ಯಕ್ಷರಿರಲಿ, ಯಾವ ಪಕ್ಷದವ್ರಿಗೆ ಸೇರಿದವರೇ ಆಗಿರಲಿ, ಆದರೆ ಅದರ ಮೇಲೆ 300 ಕೋಟಿ ರೂಪಾಯಿ ಸಾಲ ಆಗಿದೆ. ಇವತ್ತು ಅಲ್ಲಿರುವಂತಹ ಯಂತ್ರೋಪಕರಣಗಳು ತುಕ್ಕು ಹಿಡಿದು ಕೊಳಿತಾ ಇದೆ. DCC ಬ್ಯಾಂಕ್ ತನಗೆ ಸಾಲ ನೀಡಿದ್ದಕ್ಕಾಗಿ ಅದನ್ನು ತನ್ನ ಸುರ್ಪದಿಗೆ ತೆಗೆದುಕೊಂಡಿದೆ. ಇವಾಗ ಅವರು ಆ ಬ್ಯಾಂಕನ್ನು ಹರಾಜು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಇವತ್ತು ರೈತರು ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ರು ಬೀದರ್ನಲ್ಲಿ. ಸರಿ, ಅಷ್ಟೊಂದು ದೊಡ್ಡ ಕಾರ್ಖಾನೆ, ಬೀದರ್ನಲ್ಲಿ ಒಂದು ಇತಿಹಾಸ ನಿರ್ಮಿಸಿದಂತಹ ಕಾರ್ಖಾನೆ, ಬೀದರ್ನಲ್ಲಿ ಕಬ್ಬು ನುರಿಸೋದ್ರಲ್ಲಿಯೇ ಬೆಸ್ಟ್ ಅಂತ ಹೇಳ್ಕೊಳ್ಳುವಂತಹ ಕಾರ್ಖಾನೆ ಯಾಕೆ ಸರ್ ಹೀಗೆ ಬಲಿಯಾಯಿತು? ಏನು ರಾಜಕೀಯಕ್ಕೆ ಬಲಿ ಆಯ್ತಾ, ಅಥವಾ ಈ BJP ಕಾಂಗ್ರೆಸ್ ಜಗಳದ ನಡುವೆ ಬಲಿ ಆಯ್ತಾ, ಅಥವಾ ಈ ರೈತರ ನಡುವೆ ಒಂದು ಒಗ್ಗಟ್ಟು ಇಲ್ದಕ್ಕೆ ಬಲಿ ಆಯ್ತಾ? ಏನು ಕಾರಣ ಇರ್ಬೋದು ಸರ್ ಇದಕ್ಕೆ? ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಕಲ್ಪನೆ ಮೂಡಿಸಿದವರು ಈ ರಾಜಕೀಯ ಜನರಿಗಿಂತಲೂ ಇಲ್ಲಿ ಬಂದು ಹೋದಂಥ ಅಧಿಕಾರಿಗಳು. ಓಕೆ, ಆ ಕಾಲಕ್ಕೆ ಇರ್ತಕ್ಕಂಥ ಒಬ್ಬರಿಬ್ಬರು ಹೆಸರು ತಗೊಳ್ಳೋದು ಬೇಕಾಗಿಲ್ಲ. ಜಿಲ್ಲಾ ಅಧಿಕಾರಿಯವರು ಮನೆ ಮನೆಗೆ ಹೋಗಿ ರೈತರ ಹತ್ತಿರ ಕೂತ್ಕೊಂಡು, ತುಂಬ ನೀನು ಈ ಸಹಕಾರ ಸಕ್ಕರೆ ಕಾರ್ಖಾನೆ ಸದಸ್ಯನಾಗು, ನಿನ್ನ ಮಗ ಮುಂದೆ ಕಾರ್ನಲ್ಲಿ ಕೂತು ಅಡ್ಡಾಡ್ತಾನೆ ಅಂತ ಉಪಯೋಗ ಆಗ್ತದೆ, ರೈತರಿಗೆ ಸಹಾಯ ಆಗ್ತದೆ ಅಂತ ಹೇಳಿಕೊಂಡು ಆ ಕಾಲಕ್ಕೆ ಮಾಡಿದಂಥ ಜಿಲ್ಲಾಧಿಕಾರಿಗಳು ಇದ್ರು. ಅದು ನಾವು ಇವತ್ತು ಎನ್ನಲೇಬೇಕು. ನಾವು ಅಧಿಕಾರಿಗಳಿಗೆ ಬರೀ ತಗೊಳ್ಳೋದಲ್ಲ, ಒಳ್ಳೆಯವ್ರು ಮಾಡಿದವರನ್ನ ಹೊಗಳಲೇಬೇಕು. ಇವಾಗ ಲೂಟಿ ಮಾಡೋ ಅಧಿಕಾರಿಗಳು ಬರ್ತಾ ಇದ್ದಾರೆ, ಅದು ತಗೊಳ್ಳೇಬೇಕು. ಇವಾಗಲೂ ಒಳ್ಳೇದು ಮಾಡಿದ್ರೆ ಅವ್ರನ್ನೇ ಹೊಗಳಬೇಕು. ಆದರೆ ಈ ರೀತಿಯಿಂದ ಮನೆ ಮನೆಗೆ ಅಡ್ಡಾಡಿ ಸಂಗ್ರಹ ಮಾಡಿ ಹಣ ಮಾಡಿ ಬೀದರ್ ಸಕ್ಕರೆ ಕಾರ್ಖಾನೆ ಹುಟ್ಟುಕೊಳ್ತು. ಹೌದು ಸರ್. ಮೊಟ್ಟ ಮೊದಲು ಅದು ಒಂದು ಕಲ್ಪವೃಕ್ಷದಂತೆ ಬೀದರ್ದವರಿಗೆ ಕಂಡು ಬಂತು. ರೈತರು ಎಲ್ಲರಿಗೆ ಕಬ್ಬು ಅಲ್ಲಿ ನುರಿಸಲಿಕ್ಕೆ ಅನುಕೂಲ ಆಯಿತು. ಒಳ್ಳೆ ರೀತಿಯಿಂದ ಕಬ್ಬು ನುರಿಯೋದು ಪ್ರಾರಂಭ ಆಯಿತು. ಆದರೆ ಬರುತ್ತಾ ಎಲ್ಲಿ ಸಂಘಟನೆ ಬರ್ತದೋ ಅಲ್ಲಿ ರಾಜಕೀಯ ಬರ್ತದೆ. ರಾಜಕೀಯ ಬಂದಾಗ ರಾಜಕೀಯ ಆಟ ಸಲುವಾಗಿ ಅವರು ಮೇಲೆ ನಡೀತಾ ಇರ್ತದೆ. ಕೆಲವು ದಿವಸ ಸಹಜವಾಗಿ ಸರಿಯಾಗಿ ನಡೀತು, ಕೆಲವು ಸಾಲಗಳು ಆಗ್ತದೆ ಕೋಆಪ್ರೇಟಿವ್ ಇದರಲ್ಲಿ, ಇಲ್ಲ ಅಂತಿಲ್ಲ. ಆದರೆ ಸರಿಯಾಗಿ ಯಾರಾದರೂ ಪ್ರಾಮಾಣಿಕವಾಗಿ ಸಹಕಾರ ಸಂಘಟನೆಯನ್ನು ನಡೆದರೆ ಅದು ಎಂದೂ ಹಾನಿಗೆ ಬರೋದಿಲ್ಲ. ಇವರು ಹೇಳ್ತಾರೆ ಅಲ್ಲಿ ಕಬ್ಬಿಂದು ಪ್ರಮಾಣ, ಸಕ್ಕರೆ ಪ್ರಮಾಣ ಕಡಿಮೆ ಆಯಿತು ಅಂತ ಹೊತ್ತಿಗೆ ನಾವು ರೈತರಿಗೆ ಸಹಾಯ ಮಾಡಲಿಕ್ಕೆ ಕಬ್ಬು ತಗೊಂಡಿವಿ, ಅದಕ್ಕೆ ಹಾನಿ ಆಯಿತು. ಇದೆಲ್ಲ ಗೊಳ್ಳು ಮಾತು. ಯಾವುದೇ ಕಾಲಕ್ಕೆ ಪ್ರಾಮಾಣಿಕವಾಗಿ ಕಬ್ಬು ನುರಿಸಿದ್ರೆ ಅದು ಎಂದೂ ಹಾನಿ ಆಗೋದಿಲ್ಲ. ಹಾನಿ ಯಾಕೆ ಆಗ್ತದೆ? ಇವರು ಪ್ಲಾಂಟೇಶನ್ ಡೇಟ್ ಇವ್ರ ಕಡೆ ಇರೋದಿಲ್ಲ, ನಪ ಮಾತ್ರಕ್ಕೆ ಇಟ್ಕೊಳ್ತಾರೆ. ತಮ್ಮದು ಬೇಕಾದವ್ರ ಕಬ್ಬನ್ನು ತಗೋತಾರೆ. 8 ತಿಂಗಳು 6 ತಿಂಗಳಾಗಿದ್ದ ಕಬ್ಬು ಸಹಿತ ತಗೊಳ್ತಾರೆ. ಅದು ತಗೊಂಡು ಕೂಡಲೇ ಅದ್ರಲ್ಲಿ ಬರೀ ನೀರು ಇರ್ತದೆ, ಸಕ್ಕರೆ ಇರೋದಿಲ್ಲ. ಅದಕ್ಕಾಗಿ ಅದು ಕೂಡ ಅದ್ರಲ್ಲಿ ಸೇರ್ಕೊಳ್ತದೆ, ಇಳುವರಿ ಕಡಿಮೆ ಆಗ್ತದೆ. ಒಳ್ಳೆ ರೀತಿ ಬೆಳೆಸಿದ ಒಂದು ಕಬ್ಬು ಆಮೇಲೆ ತಗೊಳ್ತಾರೆ. ನೀರು ಇಲ್ದಕ್ಕೆ ಅದು ಒಣಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆಮೇಲೆ ಅದರಲ್ಲಿ ಸಕ್ಕರೆ ಕಡಿಮೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಈ ರೀತಿಯಿಂದ ಕೊರತೆ ಆಗ್ತದೆ. ಅದಲ್ಲದೆ ಇವರು ದುಂದು ವೆಚ್ಚ ಬಹಳಷ್ಟು ಇರ್ತದೆ. ಇವತ್ತು ಯಾವುದೇ ಕಾಲಕ್ಕೆ ಸಕ್ಕರೆ ಕಾರ್ಖಾನೆಗಳು ಹಾನಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಎದುವರೆಗೆ ಅಲ್ಲಿ ಪ್ರಾಮಾಣಿಕ ರಾಜಕಾರಣಿಗಳಿರ್ತಾರೆ, ಪ್ರಾಮಾಣಿಕವಾದಂಥ ಅಧ್ಯಕ್ಷರಿರ್ತಾರೆ, ಪ್ರಾಮಾಣಿಕರಾದಂಥ ನಿರ್ದೇಶಕರಿರ್ತಾರೆ. ಅದರ ಜೊತೆಗೆ ಪ್ರಾಮಾಣಿಕವಾದಂಥ ನಾಗರಿಕರು, ರೈತರು ಸಹ ಇರ್ತಾರೆ. ಅವರು ಸರಿಯಾಗಿ ಬೆಳೆಸಿ 12 ತಿಂಗಳು ಆದಮೇಲೆ 10 ತಿಂಗಳು 12 ತಿಂಗಳು ಅವರು ಮಿತಿ ಏನಿರ್ತದೆ ಅದು ಆದಮೇಲೆ ಕಬ್ಬು ಕೊಟ್ಟರೆ ಎಂದೂ ಇಳುವರಿ ಕಡಿಮೆ ಬರೋದಿಲ್ಲ. ಇವತ್ತಿನ ದಿವಸ ಇದರ ಬಗ್ಗೆ ಹೋರಾಟವೂ ನಡೀತದೆ. ರೈತರ ಬಗ್ಗೆ ಹೋರಾಟಗಾರರು ಇದ್ದಾರೆ, ಜಿಲ್ಲೆ ಮಟ್ಟದಲ್ಲಿದ್ದಾರೆ, ರಾಜ್ಯ ಮಟ್ಟದಲ್ಲಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿದ್ದಾರೆ. ಅದರಲ್ಲಿ ಕೆಲವರು ಕಾರ್ಖಾನೆಯನ್ನು ನಡೆಸ್ತಕ್ಕಂಥ ಅಧ್ಯಕ್ಷರ ಜೊತೆಗೆ ಹೋಗಿ ಕಾಂಪ್ರಮೈಸ್ ಮಾಡ್ಕೊಳ್ಳೋರು ಇದ್ದಾರೆ. ಇದು ನಾನು ಕಣ್ಣಾರೆ ನೋಡಿದವು ಇದ್ದೀನಿ.
ಓಕೆ. ಯಾಕಂದರೆ ಗುರುಪ್ರತಾಪ್ ಅವ್ರ ಜೊತೆ ಬಂದು ಯಾವ ರೈತರು ಯಾವ ರೀತಿ ಕಾಂಪ್ರಮೈಸ್ ಮಾಡಿದ್ರು ಎಂಬುದು ಗೊತ್ತಿದೆ. ಆದರೆ ಅದನ್ನು ಎಲ್ಲ ಹೇಳಿ ಉಪಯೋಗ ಇಲ್ಲ. ಇವಾಗ ನಾವು ರೈತರ ಸಂಘಟನೆಗಳು ಜಾಗೃತರಾಗಬೇಕು. ಅದಕ್ಕೆ ಮೊದಲು ರೈತ ಜಾಗೃತ ಆಗಬೇಕು. ನಮಗೆ ಎಂಥ ಸಂಘಟನೆಗಾರ ಬೇಕು, ನಮಗೆ ಎಂಥ ರಾಜಕೀಯ ಮುಖಂಡ ಬೇಕು, ನಮಗೆ ಅಧ್ಯಕ್ಷ ಎಂಥವ್ರು ಆಗಬೇಕು, ಅದನ್ನು ನಾವು ನೋಡಬೇಕು. ಇವತ್ತಿನ ದಿವಸ ನಮ್ಮ ಕಾರಂಜ ಯೋಜನೆ 9 ಕೋಟಿದಿತ್ತು, ಇವತ್ತು 900 ಕೋಟಿ ಖರ್ಚಾಗಿ ಹೋದ್ವು. ಆದರೆ ಸಫಿಷಿಯೆಂಟ್ ಆಗಿ ಎಲ್ಲರಿಗೆ ನೀರು ಸಿಗ್ತಾ ಇಲ್ಲ, ಅದು ಯೋಜನೆ ಪೂರ್ಣ ಆಗಿಲ್ಲ. ಎಷ್ಟೋ ಸಲ ಅಲ್ಲಿ ಹಾಕಿರೋಂಥ ನಾಲಿಗಳಿಂದ ಕಲ್ಲುಗಳೇ ಹೋದವು. ಪ್ರತಿ ವರ್ಷ ಕಲ್ಲು ಹೋಗೋದು, ಪ್ರತಿ ವರ್ಷ ಹಾಕೋದು, ಆಮೇಲೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಪೇಮೆಂಟ್, ಇದಕ್ಕೆ ಬಿಟ್ಟು ಬೇರೆ ಕೆಲಸ ಆಗಿಲ್ಲ. ಇದರಿಂದಾಗಿ ಕಬ್ಬು ಬೆಳೆಗಾರರು ಅವರಿಗೆ ನೀರು ಸಿಕ್ಕಿಲ್ಲ, ಕಬ್ಬು ಬೆಳೆದಿಲ್ಲ, ಈ ರೀತಿಯಿಂದ ಆಗ್ತಾ ಇದೆ. ಅಥವಾ ಒಂದು ಸಲ ಕಬ್ಬಿಗೆ ಬೆಲೆ ಬರ್ತಾ ಇದೆ ಅಂಥೇಳಿ ರೈತರು ಬೇರೆ ಧಾನ್ಯ ಬೆಳೆಸೋದೇ ಬಿಟ್ಟು ಬಿಡ್ತಾರೆ, ಬರೀ ಕಬ್ಬು ಹಾಕ್ಕೊಂಡು ಕೂತು ಬಿಡ್ತಾರೆ. ಇದರಿಂದಲೂ ಹಾನಿ ಆಗ್ತದೆ. ಅದರಿಂದ ನಾವು ಇದು ಸಕ್ಕರೆ ಕಾರ್ಖಾನೆ ಬಂದಾಗಲಿಕ್ಕೆ, ಇವತ್ತು ಅದಕ್ಕೆ ಬೀಗ ಹಾಕಲಿಕ್ಕೆ ಕೇವಲ ಸರ್ಕಾರ ಆಗಲಿ, ಕೇವಲ ಆಡಳಿತ ಆಗಲಿ, ಕೇವಲ ರೈತರಾಗಲಿ ಇಷ್ಟೇ ಕಾರಣ ಅಲ್ಲ, ನಾವು ಎಲ್ಲರೂ ಅದಕ್ಕಿದ್ದೀವಿ. ಇವತ್ತಿನ ದಿವಸ ನಾವು ವಿಮರ್ಶೆನೆ ಮಾಡ್ತಾ ಇದ್ವಿ. ನಾವು ವಿಮರ್ಶೆ ಮಾಡೋರು ಕೂಡ ಹೊಣೆಗಾರಿದ್ದೀವಿ. ಯಾವಾಗ ಪ್ರಾರಂಭ ಆಯಿತು ಆ ಕಾಲಕ್ಕೆ ಆಗಿನ ಇರ್ತಕ್ಕಂಥ ಜನರು ವಿಮರ್ಶೆ ಮಾಡಿ ಎದುರಾದರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಇವತ್ತೆಲ್ಲ ಹಾಳಾದ್ಮೇಲೆ, ಗಂಡ ಸತ್ತ ಮೇಲೆ ಹೆಂಡತಿ ಜಾಣಳಾದಳು ಅನ್ನುವಂತೆ ನಾವು ಇವತ್ತು ಬೀಗ ಹಾಕೋ ಪರಿಸ್ಥಿತಿ ಬಂದಾಗ ಈಗ ನಾವು ಎಚ್ಚರಾಗಿದ್ದೀವಿ. ಇವಾಗಾದರೂ ಅದಕ್ಕೆ ಲಾಕ್ ಹಾಕೋದು ಬೇಕಾಗಿಲ್ಲ. ಆದರೆ ಒಂದು ಮಾತ್ರ ನಿಜ, ಅಲ್ಲಿರ್ತಕ್ಕಂಥ ಯಾವುದೇ ಉಪಕರಣ ಇವತ್ತು ಕೆಲಸಕ್ಕೆ ಬರೋದಿಲ್ಲ. ಇವತ್ತು ಹೊಸ ರೀತಿಯ ಮಷಿನ್ಗಳು ಬಂದಿವೆ. ಅದಕ್ಕೆ ಹೊಸ ರೀತಿಯಿಂದ ಯೋಜನೆಯನ್ನು ಹಾಕಬೇಕಾಗ್ತದೆ. ಅದಕ್ಕೆ ಒಂದು ಸಶಕ್ತವಾದಂಥ ಮತ್ತು ಈ ಜನರ ಕೈಯಲ್ಲಿ ಕೊಟ್ಟರೆ ಮತ್ತೆ ಅದು ಉಳಿಯೋದಿಲ್ಲ. ಅದಕ್ಕೆ ಪ್ರಾಮಾಣಿಕವಾಗಿ ಒಂದು ದಾರಿಗೆ ಬರಬೇಕಾದ್ರೆ ಸರಿಯಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗೆ ಕೆಲವು ದಿವಸದವರೆಗೆ ಕಾಂಟ್ರಾಕ್ಟ್ ಮೇಲೆ ಅವರಿಗೆ ಕೊಟ್ಟರೆ ಲಾಭ ಹಾನಿ ಅವನ ಜವಾಬ್ದಾರಿ. ಆದರೆ ಕಬ್ಬು ನುರಿಸ್ಬೇಕು, ತಗೊಳ್ಳೇಬೇಕು ಅಂತಕ್ಕಂಥದ್ದು ಮಾಡಿದ್ರೆ ಆಗ್ತದೆ. ಅದ್ರ ಮೇಲೆ ಆಗ್ತಕ್ಕಂಥ ಸಾಲ ಇವತ್ತು ಬ್ಯಾಂಕಿಂಗ್ ಇದೆ, ಬ್ಯಾಂಕಿಗೂ ಕೂಡ ಸಮಾಜದ ಹಣ, ಆ ಹಣನೂ ಮುಳುಗಬಾರ್ದು. ಆದರೆ ಬಡ್ಡಿ ಮೇಲೆ ಬಡ್ಡಿ ಆಗಿ ಕೋಟ್ಯಾಂತರ ರೂಪಾಯಿ ಬೆಳೆದಿದೆ. ಅದನ್ನು ಕಡಿಮೆ ಮಾಡಿ ಗಂಟು ಕೊಟ್ಟು ಅದಕ್ಕೆ ಸಾಮಾನ್ಯ ಬಡ್ಡಿಯಲ್ಲಿ ಅದು ಸರ್ಕಾರ ಆ ಹಣ ತುಂಬಿದರೆ ಆಗ್ತದೆ. ಈ BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಬ್ಬರೂ ನಾಟಕ ಆಡಿದ್ರು. ಯಾರು 10 ಕೋಟಿ ಕೊಟ್ಟರು, ಯಾರು 20 ಕೋಟಿ ಕೊಟ್ಟರು, ನಾವು ಪ್ರಾರಂಭ ಮಾಡ್ತೀವಿ ಅಂದರು. ಆ ಹಣ ಅಲ್ಲೇ ಖರ್ಚಾಗೋಯ್ತು. ಅವ್ರ ಸರ್ಕಾರ ಇದ್ದಾಗ ಅವ್ರ ಜನರು ಅದರಲ್ಲಿ ಬೆಳ್ಕೊಂಡು ಹೋದ್ರು. ಆದರೆ ಸಕ್ಕರೆ ಕಾರ್ಖಾನೆಗೆ ಏನು ಉಪಯೋಗ ಆಗಿಲ್ಲ. ಈಗಲಾದರೂ ಜನರು ಕಣ್ಣು ತೆರಿಬೇಕು. ಇದು ಬೀದರಿನ ಆಸ್ತಿ, ಬೀದರಿನ ಹೃದಯದಲ್ಲಿರ್ತಕ್ಕಂಥದ್ದು, ಅನೇಕ ರೈತರಿಗೆ ಜೀವಾಳ. ಅಂತ ಒಳ್ಳೆ ಕಾರ್ಖಾನೆ ಮುಚ್ಚಿದರೆ ಬರೀ ಕಾರ್ಖಾನೆ ಮುಚ್ಚೋದಲ್ಲ, ಬೀದರ ಜಿಲ್ಲೆ ಕಣ್ಣು ಮುಚ್ಚಿದಂತೆ, ಬೀದರ್ ಜಿಲ್ಲೆ ಆತ್ಮ ಸತ್ತಂತೆ. ಅದಕ್ಕಾಗಿ ಸರ್ಕಾರ ಈ ಕಡೆ ಲಕ್ಷ್ಯ ಕೊಡಬೇಕು, ಜನರು ಎಚ್ಚರಗೊಳ್ಳಬೇಕು. ಇನ್ನು ಇದು ಒಂದೇ ಅಲ್ಲ, ಬೇರೆ ಕಾರ್ಖಾನೆಗಳು ಅದೇ ಇದೆ, ಬೇರೆ ಕಾರ್ಖಾನೆಗಳ ಮೇಲೆಯೂ ಸಾಲ ಇದೆ. ಅದನ್ನು DCC ಬ್ಯಾಂಕಿನವರು ಸಾಲ ಹೆಚ್ಚಾಗಿ ಮುಚ್ಚು ಬಂದಾಗ ಅದನ್ನು ತಗೊಳ್ಳೋ ಮೊದಲೇ ಪ್ರತಿ ವರ್ಷ ಸಾಲ ಕೊಡದೇ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ತಮ್ಮ ಹಣವನ್ನು ತಗೊಳ್ಬೇಕು, ಮತ್ತು ಅವರಿಗೆ ಹಣ ಕೊಡಬೇಕು. ಅವ್ರು ಯಾರೇ ಇರಲಿ ಬಿಡೆ ಮಾಡಬಾರ್ದು, ಮುಖ ನೋಡಬಾರ್ದು, ರಾಜಕೀಯ ಮಾಡಬಾರ್ದು. ಆದ್ದರಿಂದ ಬ್ಯಾಂಕು ಉಳಿತದೆ, ಕಾರ್ಖಾನೆಗಳು ಬೆಳೆಯುತ್ತವೆ, ರೈತರು ಬದುಕುತ್ತಾರೆ. ಇದು ಬೀದರ್ನ ಒಂದು ದುರಂತ ಕಥೆನೇ ಅಂತ ಹೇಳ್ಬೋದು. ರಾಜಕಾರಣಿಗಳು ತುಷ್ಟೀಕರಣ, ಇನ್ನುಳಿದವರು ತಮ್ಮ ಸ್ವಂತ ಲಾಭ. ಯಾವಾಗ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ರೈತರು ತಮ್ಮ ಸ್ವಾರ್ಥವನ್ನು ಬಿಟ್ಟು ನಾವೆಲ್ಲರೂ ಸೇರಿ ಕಟ್ಟೋಣ ಅಂದರೆ ಈ ಕಾರ್ಖಾನೆ ಮತ್ತೆ ಪುನರ್ ಪ್ರಾರಂಭ ಆಗುತ್ತೆ. ಅದಕ್ಕೆಲ್ಲ ರೈತರ ಸಹಕಾರ ಬೇಕು.
ರಾಜಕಾರಣಿಗಳು ತುಷ್ಟೀಕರಣವನ್ನ ಮಾಡದೆ ಒಬ್ಬರನ್ನ ಮೆಚ್ಚಿಸೋಕೆ ಹೋಗಿ ಇನ್ನೊಬ್ಬರಿಗೆ ಮೋಸ ಮಾಡದೆ ಪ್ರಾಮಾಣಿಕವಾಗಿ ಅವ್ರು ದುಡಿಬೇಕು ಮತ್ತು ಜಿಲ್ಲೆಯ ಬಗ್ಗೆ ಎಲ್ಲರಿಗೂ ಹಿತಾಸಕ್ತಿ ಇರಬೇಕು. ಕೇವಲ ಒಬ್ಬ ರಾಜಕಾರಣಿ ಮಾಡ್ತಾ ಇದ್ದಾನಂದ್ರೆ ವಿರೋಧ ಪಕ್ಷದವ್ರು ಕಾಲು ಎಳೆಯೋದು ಮತ್ತೆ ಇವ್ರ ವಿರೋಧ ಪಕ್ಷದಲ್ಲಿ ಬಂದಾಗ ಅವ್ರ ಕಾಲು ಎಳೆಯೋದನ್ನು ಬಿಟ್ಟಾಗ ಮಾತ್ರ ಬೀದರ್ ರಾಜ್ಯಕ್ಕೆ ಮಾದರಿ ಆಗಬಹುದು ವಿನಃ ಕಚ್ಚಾಟ ಜಗಳದಲ್ಲಿ ಬೀದರ್ ರಾಜ್ಯಕ್ಕೆ ಮಾದರಿಯಾಗಲು ಸಾಧ್ಯವಿಲ್ಲ. ಅದಕ್ಕೆ ಸಹಕಾರ ಕ್ಷೇತ್ರ ಇವತ್ತಿಗೂ ಬೀದರ್ ಜಿಲ್ಲೆ ಬೇರೆ ಎಲ್ಲಕ್ಕಿಂತಲೂ ಒಳ್ಳೆಯ ಸಹಕಾರ ಕ್ಷೇತ್ರ ಅಂತ ಹೆಸರುವಾಸಿಯಾಗಿದೆ. ಇಲ್ಲಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಅದಕ್ಕೆ ಜನರು ಎಚ್ಚರಗೊಂಡ್ರೆ ನಾವು ಎದ್ದು ಹೇಳ್ತೀವಿ. ಇಲ್ಲೇ ಇದ್ದರೆ ಯಾವ ಕಾನೂನು ಬಂದರೂ ಆಗೋದಿಲ್ಲ, ಯಾವ ಸರ್ಕಾರ ಬಂದರೂ ಆಗೋದಿಲ್ಲ. ರಾಜಕಾರಣಿಗಳು ತುಷ್ಟೀಕರಣ ಬಿಡೋದಿಲ್ಲ. ಕಾರಣ ಏನಂದರೆ ತುಷ್ಟೀಕರಣ ಮಾಡುವವರಿಗೆ ನಾವು ಸಹಕಾರ ಮಾಡ್ತಾ ಇದ್ದೀವಿ, ಅದು ನಮ್ಮ ತಪ್ಪಿದೆ. ಹೌದು ಸರ್. ಇವತ್ತಿನ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಇದಕ್ಕಾಗಿಯೇ ಹುಟ್ಟಿಕೊಂಡಿದೆ. ಇದರಾಗೆ ಜನರ ಪ್ರಗತಿಗಾಗಿ, ದೇಶದ ಪ್ರಗತಿಗಾಗಿ, ಜಿಲ್ಲೆಯ ಪ್ರಗತಿಗಾಗಿ, ಕನ್ನಡಿಗರ ಒಳಿತಿಗಾಗಿ ಮಾಡ್ತೀವಿ. ನಾವು ಯಾವ ರಾಜಕಾರಣಿಗಳ ವಿರೋಧಿ ಅಲ್ಲ, ಯಾರಿಗೆ ಫೇವರೇಬಲು ಅಲ್ಲ, ಯಾರ್ದು ಕುಶಾಮತಿ ಮಾಡೋರು ಅಲ್ಲ, ಯಾರಿಗೆ ಸುಮ್ಮನೆ ಬೇಯೋರು ಅಲ್ಲ. ಜನರಿಗೂ ತಪ್ಪು ಮಾಡಿದ್ರೆ ಜನರ ಮೇಲೆ ಆ್ಯಕ್ಷನ್ ಆಗಬೇಕು, ರಾಜಕೀಯದವರು ಆದರೆ ರಾಜಕೀಯದ ಮೇಲೆ ಆ್ಯಕ್ಷನ್ ಆಗಬೇಕು, ಸಂಘಟನೆಗಳು ಸರಿಯಾಗಿ ಆಗದೇ ಇದ್ದರೆ ಅವ್ರಿಗೆ ಕಣ್ಣು ತರಿಸ್ಬೇಕು. ಆ ಕೆಲಸ ಉತ್ತರ ಕರ್ನಾಟಕ ಮಾಡ್ತದೆ. ಅದು ನೋಡೋ ಕಷ್ಟ ನೀವು ಮಾಡಬೇಕು. ಧನ್ಯವಾದ. ಎಸ್, ಸಮಸ್ಯೆ ಎಲ್ಲಿರುತ್ತೋ ಅಲ್ಲಿ ನಮ್ಮವ್ರು ಇರ್ತಾರೆ. ನಮ್ಮ ಉತ್ತರ ಕರ್ನಾಟಕ ಸಂಸ್ಥೆ ಆ ಸಮಸ್ಯೆಗೆ ಧ್ವನಿಯಾಗಿ ನಿಲ್ಲುತ್ತೆ, ಕನ್ನಡಿಗರ ಉಸಿರಾಗಿ ಕೆಲಸ ಮಾಡುತ್ತೆ ಅಂತ ನಮ್ಮ ಪ್ರಧಾನ ಸಂಪಾದಕರು ಹೇಳಿದರು. ಮತ್ತು ನಾಳೆಯ ಪ್ರೈಮ್ ಟೈಮ್ನಲ್ಲಿ ನಿಮಗೆ ನಿಮ್ಮ ಮುಂದೆ ಬಂದು ಇನ್ನಷ್ಟು ರೋಚಕ ವಿಷಯಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲಿವರೆಗೆ ನಮಸ್ತೆ. ಧನ್ಯವಾದ.